ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಕಿಚನ್ ರೆಸಿಪಿ ಏನಂತ ಹೇಳಿದ್ರೆ ಎಗ್ ಕರಿ, ಮೊಟ್ಟೆ ಕರಿನ ಯಾವ ರೀತಿ ಮಾಡೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಇವಾಗ ನಾನು ಒಂದು ಸ್ಟೀಲ್ ಪಾತ್ರೆಯಲ್ಲಿ ನೀರು ಹಾಕಿಟ್ಟಿದ್ದೀನಿ. ಅದಕ್ಕೆ ಮೊಟ್ಟೆನ ಹಾಕ್ತಾಯಿದ್ದೀನಿ. ಒಂದು 8 ಮೊಟ್ಟೆ ಹಾಕಿ ನಾಲ್ಕು ಇವಾಗ ನೋಡಿ ಒಂದು 8 ಮೊಟ್ಟೆನ ಹಾಕಿಬಿಟ್ಟು ಈಗ ಇದಕ್ಕೆ ಉಪ್ಪು ಹಾಕಿ ಬೇಯಿಸ್ಕೊಳ್ಳಿ. ಉಪ್ಪು ಹಾಕಿ ಬೇಯಿಸೋದಂದರೆ ಏನಂತ ಹೇಳಿದ್ರೆ, ಉಪ್ಪು ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಮೊಟ್ಟೆ ಸಿಪ್ಪೆ ಈಸಿಯಾಗಿ ಬರುತ್ತೆ. ಸೊ ಇವಾಗ ಬೇಯಿಸ್ಲಿಕ್ಕೆ ಇಡ್ತೀನಿ. ಇವಾಗ ನಾನು ಒಂದು ಮಿಕ್ಸಿ ಜಾರ್ ಒಳಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕರಿಮೆಣಸು ತೊಗೊಂಡಿನಿ, 2 ಚಕ್ಕೆ ಮತ್ತು 2 ಲವಂಗನ. ಇದನ್ನಿವಾಗ ಪುಡಿ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ಪುಡಿ ಆದರೆ ಸಾಕು ಇವಾಗ. ಸೊ ಬನ್ನಿ ಮಾಡೋಣ. ಮತ್ತು ಇವಾಗ ಅದೇ ಮಿಕ್ಸಿ ಜಾರಿಗೆ 1 ಟೊಮೊಟೊನ ಹಾಕಿ ಗ್ರೈಂಡ್ ಮಾಡೋಣ. ಸೊ ಇದು ಇವಾಗ ಪೇಸ್ಟು ರೆಡಿಯಾಗಿದೆ, ಟೊಮೊಟೊ ಪೇಸ್ಟು. ಸೊ ಇವಾಗ 2 ಈರುಳ್ಳಿನ ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಸೊ 2 ಹಸಿಮೆಣಸಿಕಾಯಿ ಮತ್ತು ಕರಿಮೆಣಸು ಮತ್ತು ಚಕ್ಕೆ ಲವಂಗ ಪುಡಿ ಮಾಡಿಟ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ ಪೇಸ್ಟು. ಸೊ ಈ ಕಡೆ ನೋಡಿ ಮೊಟ್ಟೆ ಬೆಂದಿದೆ ಇವಾಗ. ಸೊ ಇದಿಷ್ಟು ಇವಾಗ ಸಿಪ್ಪೆ ಸುರ್ಕೊಳ್ಳೋಣ. ಸೊ ಈಗ ನೋಡಿ ಇವಾಗ ಮೊಟ್ಟೆ ಸಿಪ್ಪೆ ಎಷ್ಟು ಈಸಿಯಾಗಿ ಬರುತ್ತೆ ಅಂಥೇಳಿ. ಸೊ ನೀವು ಬೇಯಕ್ಕೆ ಹಾಕುವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಹಾಕ್ರಿ. ಇಷ್ಟು ಈಸಿಯಾಗಿ ಮೊಟ್ಟೆ ಸಿಪ್ಪೆ ಬರುತ್ತೆ. ನೋಡಿ ಇದು ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂತೇಳಿ. ತುಂಬಾ ಸುಲಭ ಆಗುತ್ತೆ. ಇವಾಗ ಈ ಮೊಟ್ಟೆ ಸಿಪ್ಪೆನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ಈಗ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಪೀಸ್. ಈಗ ಈ ರೀತಿಯಾಗಿ ಇದು ಅಷ್ಟು ಮೊಟ್ಟೆನೂ ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗೆ ಪೀಸಸ್ನಾಗಿ ಮಾಡ್ಕೊಳ್ಳಿ. ಇವಾಗ ಇದಿಷ್ಟು ಕಟ್ ಮಾಡ್ಕೊಂಡು ಇದ್ದಾಯಿತು. ಸೊ ಈ ಕಡೆ ಇವಾಗ ಒಂದು ಕಡಾಯಿ ಇಟ್ಟಿದ್ದೀನಿ. ಆ ಕಡಾಯಿಗೆ ನಾನು ಆಯಿಲ್ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆಯಿಲ್ ಹಾಕ್ಕೊಳ್ಳಿ. ಇದಕ್ಕೆ ನಾನಿವಾಗ ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಜೀರಿಗೆ. ಇದಾದಮೇಲೆ ಹೆಚ್ಚಿರೋಂಥ ಹಸಿಮೆಣ್ಸಿಕಾಯಿ ಹಾಕ್ತಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಟೇಸ್ಟಾಗಿರುತ್ತೆ. ಮೊಟ್ಟೆ ಕರಿ ಸಖತ್ ಟೇಸ್ಟನ್ನು ಕೊಡುತ್ತೆ. ನೋಡ್ತಾ ಇದ್ದೀವಿ, ನೀವು ಚಪಾತಿ ಮತ್ತು ರೊಟ್ಟಿಗೆಲ್ಲ
ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾನು ರುಬ್ಬಿದ್ವಲ್ಲ ಟೊಮೊಟೊನ ಪೇಸ್ಟ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಲ್ಲಾಡಿಸ್ಬಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನಿವಾಗ ಸ್ವಲ್ಪ ಸಾಲ್ಟನ್ನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ನೆಕ್ಸ್ಟ್ ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಸೇರಿಸಿ ಮಿಕ್ಸ್ ಮಾಡಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪನೇ ಹಾಕ್ಕೊಳ್ಳಿ ಖಾರದ ಪುಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಯಾಕೆಂತೇಳಿದ್ರೆ ಮೆಣಸಿನ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದು ಖಾರನೇ ಆಗುತ್ತೆ. ಸೊ ಹಾಗಾಗಿ ಖಾರ ಜಾಸ್ತಿ ಬೇಕು ಅನ್ನೋರು ಬೇಕಿದ್ರೆ ಖಾರದ ಪುಡಿ ಹಾಕ್ಕೊಳ್ಳಿ. ಸೊ ಇದಕ್ಕೆ ಇವಾಗ ನಾನು ಮೊಟ್ಟೆ ಸೇರಿಸ್ತಾ ಇದ್ದೀನಿ. ಮೊಟ್ಟೆ ಫುಲ್ಲಾಗಿ ಸೇರಿಸ್ಬಿಟ್ಟು ಇವಾಗ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ನಾನು ಮೆಣಸಿನ ಪುಡಿ ಏನು ರುಬ್ಬಿಡ್ಕೊಂಡಿದ್ನಲ್ಲ, ಮೆಣಸು ಮತ್ತು ಚಕ್ಕೆ ಲವಂಗ ಅದನ್ನು ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ಸ್ವಲ್ಪ ರಸ ಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸೊ ಇವಾಗ ಇದೊಂದು 5 ಮಿನಿಟ್ಸ್ ಕುದಿ ಬಂದರೆ ಸೊ ಮೊಟ್ಟೆ ಕರಿ ರೆಡಿಯಾಗಿದೆ. ಸೊ ಮೊಟ್ಟೆ ಕರಿ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ, ಸೊ ಮುಂದಿನ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ.